ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ನಿಮ್ಮ ವಿ2 ಕ್ರಿಯೇಷನ್ಸ್ ಅರುಣ್ ಮಾತಾಡ್ತಾ ಇದ್ದೀನಿ. ಸೆಲೆಕ್ಷನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಮಾಡೋಕ್ಕೆ ಅಥವಾ ಲೇಯರ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಮಾಡೋಕ್ಕೆ ಈ ಟೂಲ್ನ ಯೂಸ್ ಮಾಡ್ತೀವಿ. ಇದ್ರದ್ದು ಶಾರ್ಟ್ಕಟ್ ಕೀ ಬಂದ್ಬಿಟ್ಟು ನಿಮಗೆ ವಿ ಅಂತ ನೋಡಿ. ವಿ ಅಂತ ಪ್ರೆಸ್ ಮಾಡಿದ್ರೆ ನಿಮ್ಗೆ ಈ ಥರ ಕರ್ಸರ್ ಕಾಣುತ್ತೆ. ಈ ಕರ್ಸರಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ, ನೀವು ಇದನ್ನ ಇದು ಸಬ್ಜೆಕ್ಟ್, ಈ ಸಬ್ಜೆಕ್ಟ್ನ ನೀವು ಈ ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಮಾಡಬೇಕು ಅಂತಂದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಮೂವ್ ಆಯಿತು. ಇಲ್ಲಿಂದ ಇಲ್ಲಿಗೆ ಬೇಕಾದ್ರೂ ಮೂವ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಬೇಕಾದ್ರೂ ಮೂವ್ ಮಾಡಿ. ಅದೇ ನೆಕ್ಸ್ಟು ಇವಾಗ ಬಿ, ಇದನ್ನು ನೀವು ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಿ, ಅದನ್ನ ಇಲ್ಲಿಂದ ಇಲ್ಲಿ ಮೂವ್ ಮಾಡಿ. ಇದು ಅಷ್ಟೇ, ಮೂವ್ ಮಾಡಿ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಯಾವ ಲೇಯರು ಲಾಕ್ ಆಗಿರುತ್ತೋ ಆ ಲೇಯರ್ನ ಇದು ಮೂವ್ ಮಾಡೋಕ್ಕಾಗಲ್ಲ. ಈಗ ನೀವು ಮೂವ್ ಮಾಡಬೇಕು ಅಂತಂದರೆ ಈ ಲೇಯರ್ನ ಅನ್ಲಾಕ್ ಮಾಡಬೇಕು. ಇದು ಯಾವ ಲೇಯರಲ್ಲಿದೆ? ಲೇಯರ್ ನಂಬರ್ 3ಯಲ್ಲಿದೆ. ಇಲ್ಲಿ ನೋಡಿ, ಈ ಲೇಯರ್ ನಂಬರ್ 3ಯಲ್ಲಿದೆ. ಇದನ್ನ ನೀವು ಮೂವ್ ಮಾಡಬೇಕು ಅಂದಾಗ ಈ ಲೇಯರ್ನ ಅನ್ಲಾಕ್ ಮಾಡಿ ಆಮೇಲೆ ನೀವು ಮೂವ್ ಆಗುತ್ತೆ.